ಸೆಕ್ಸ್ ಪ್ರಾಬ್ಲಮ್ ಅಂತ ಬಂದರೆ ಎಷ್ಟೋ ಹುಡುಗರು ಎದುರು ಬಿಡ್ತಾರೆ. ನನಗಷ್ಟೇ ಪ್ರಾಬ್ಲಮ್ ಬಂದಿದೆ, ಬೇರೆ ಹುಡುಗರೆಲ್ಲ ಆರಾಮಾಗಿದ್ದಾರೆ ಅಂತೇಳಿ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಮೆನ್ನಲ್ಲಿ 20% 70% ಸೆಕ್ಸ್ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ. ಇದೊಂದು ಮೆಡಿಕಲ್ ಪ್ರಾಬ್ಲಮ್ ಅಷ್ಟೇ. ಸೊ ಇದಕ್ಕೆ ಕಾರಣಗಳು ಬೇರೆ ಬೇರೆ ಥರ ಇರುತ್ತೆ. ಜೊತೆಗೆ ಏಜ್ ಆಗ್ತಾ ಆಗ್ತಾ ಮೆಡಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ಹಾರ್ಮೋನಲ್ ಇಶ್ಯೂಸ್ ಇರ್ಬೋದು, ಅದರಿಂದನೂ ಸೆಕ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಮನ್ ಸೆಕ್ಸ್ ಪ್ರಾಬ್ಲಮ್ ಮೆನ್ನಲ್ಲಿ ಬರುವಂಥದ್ದು ಒಂದು ಎರೆಕ್ಷನ್ ಪ್ರಾಬ್ಲಮ್. 10 ಜನದಲ್ಲಿ ಆಲ್ಮೋಸ್ಟ್ 3 4 ಜನಕ್ಕೆ ಇರುತ್ತೆ. ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಆಲ್ಮೋಸ್ಟ್ 10 ಜನದಲ್ಲಿ 2 3 ಜನಕ್ಕೆ ಇರುತ್ತೆ. ಜೊತೆಗೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟೇ ಇಲ್ದಿರೋದು 10 ಜನದಲ್ಲಿ 1 ಜನಕ್ಕೆ ಇರುತ್ತೆ. ಅಂದರೆ ಸೆಕ್ಸ್ ಪ್ರಾಬ್ಲಮ್ ವೆರಿ ಕಾಮನ್ ಆಗಿರುತ್ತೆ. ಈಗೀಗ ಯಂಗ್ ಮೆನ್ನಲ್ಲಿ ಅಂದರೆ 30 ವರ್ಷ ಹಿಂದೆ ಮುಂದೆ ಹುಡುಗರಲ್ಲೂ ಸಹ ಎರೆಕ್ಷನ್ ಪ್ರಾಬ್ಲಮ್ ಅಥವಾ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಕಾಮನ್ ಆಗಿದೆ. ಸೊ ಇಲ್ಲಿ ಏನಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಸೈಕಲಾಜಿಕಲ್ಲ ಅಥವಾ ಫಿಸಿಯೋಲಾಜಿಕಲ್ಲ, ಅದನ್ನು ಕಂಡುಹಿಡ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೋಬೇಕು. ಒಂದು ಒಳ್ಳೆ ಸೆಕ್ಸಾಲಜಿಸ್ಟನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು.